ಬನ್ನಿ ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಯಾರಿಗೆಲ್ಲ ಇನ್ನೂ ಕನ್ನಡ ಎಕ್ಸಾಮ್ ಆಗಿಲ್ವೋ ಈ ಕ್ವಶನ್ ಪೇಪರ್ ಬಹಳ ಹೆಲ್ಪ್ ಆಗಲಿದೆ. ಈ ಒಂದು ಕ್ವಶನ್ ಪೇಪರ್ ಬಂದು ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಚಾರ್ಯರ ಸಂಘ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೆದಂಥ ಪ್ರಥಮ ಕಿರು ಪರೀಕ್ಷೆ ಆಗಸ್ಟ್ 2025 ದ್ವಿತೀಯ PUC ಕನ್ನಡ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ಗೌತಮಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಇವರು ನಮಗೆ ಕನ್ನಡ, ಹಿಸ್ಟ್ರಿ ಹಾಗೂ ಇಂಗ್ಲೀಷ್ ಕ್ವಶನ್ ಪೇಪರನ್ನು ಕಳಿಸಿಕೊಟ್ಟಿರುವಂಥದ್ದು. ನಮಗೆ ಟೈಮ್ ಸಿಗ್ತಾ ಇಲ್ಲ. ನಾಳೆ ನಿಮಗೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡನ್ನು ಮಾಡಿ ಕೊಡ್ತೇನೆ. ಆದರೆ ಈಗ ಎಮರ್ಜೆನ್ಸಿಗಾಗಿ ನಿಮಗೆಲ್ಲರಿಗೂ ಕೂಡ ಏನಿದ್ರೆ ಕನ್ನಡ ಕ್ವಶನ್ ಪೇಪರ್ ವಿತ್ ಆನ್ಸರ್ ಅಪ್ಲೋಡ್ ಮಾಡಿ ಕೊಡುತ್ತಿದ್ದೇನೆ. ಬನ್ನಿ ವಿದ್ಯಾರ್ಥಿಗಳೇ, ಒಂದೊಂದಾಗಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಎಕ್ಸ್ಕ್ಯೂಸ್ ಮೀ. ಸೀತೆ ಯಾವುದನ್ನು ಹುಲ್ಲಿಗೆ ಸಮಾನವೆಂದು ಭಾವಿಸಿದಳು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಹೇಳಿ ನೋಡೋಣ. ರಾವಣನ ರೂಪ. ರಾವಣನ ರೂಪ ಆನ್ಸರ್ ಸಿ ಇದೆ ಅಲ್ವಾ? ಅದು ಸರಿಯಾದ ಉತ್ತರ ಆಪ್ಷನ್ ಸಿ. ಆಯಿತಾ? ಕ್ವಶನ್ ನಂಬರ್ 2. ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಅಂಧಕನ ಕೈಯಲ್ಲಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ 3. ಕ್ವಶನ್ ನಂಬರ್ 3 ನೋಡೋಣ. ಎಲ್ಲರೊಡೋಲ್ ಏನಿದು? ಕಲಿ ಭೀಮನೆ ವಿಡು ಕೊಳ್ಳು ಗಂಡನೆ ಹಾನಿ. ಇವೆಲ್ಲ ನೀವು ಓದ್ಕೊಂತೀರ. ಈ ಪದ್ಯ ಭಾಗದಲ್ಲಿ ದ್ರೌಪದಿಯು ಮಿಡುಕುಳ್ಳ ಗಂಡನೆಂದು ಯಾರನ್ನು ಕರೆದಿದ್ದಾಳೆ ಅಂತ ಇದೆ. ಧರ್ಮರಾಯ, ನಕುಲ ಸಹದೇವ, ಅರ್ಜುನ, ಭೀಮ ಯಾರನ್ನ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಭೀಮ ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ಕಾರ್ವೇರ್ ಮಾರ್ಷ್ ವಾಲ್ಫೇರ್ಗೆ ಯಾವಾಗ ಬಂದನು ಅಂತ ಪ್ರಶ್ನೆ ಇದೆ. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ 1890. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಕ್ಲಿಯರ್? 5ನೆಯ ಪ್ರಶ್ನೆ. ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಯಾವುದು ಅಂತ ಇದೆ. ಅವರ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಆಗಿರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ನಾನು 3ರಿಂದ 4 ಪ್ರಶ್ನೆ ಪತ್ರಿಕೆ ಕನ್ನಡ ಅಪ್ಲೋಡ್ ಮಾಡಿದ್ದೀನಲ್ವಾ? ಅವೇ ಕ್ವಶನ್ಸು MCQಸಲ್ಲಿ ಕೊಟ್ಟರೆ ಎಕ್ಸ್ಚೇಂಜ್ ಮಾಡಿದ್ದಾರೆ ಎಲ್ಲಿಗೆ, ಡ್ಯಾಶಸ್ಸಿಗೆ ಅಥವಾ ಮ್ಯಾಚ್ ದ ಫಾಲೋಯಿಂಗ್ ಈ ರೀತಿಯಾಗಿ ಮೇಲೆ ಕೆಳಗಡೆ ಮಾಡಿ ಕೊಟ್ಟಿರುವುಂಟು ಅಷ್ಟೇ, ಮತ್ತು ಏನೂ ಇಲ್ಲ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡೋಣ. ಬಿಟ್ಟ ಸ್ಥಳಗಳನ್ನು ತುಂಬಿ. ಬಸವಲಿಂಗನ ಜೊತೆಗಿದ್ದ ರಾಜಕಾರಣಿ ಯಾರು ಅಂತ ಇದೆ. ಅವನ ಹೆಸರು ರುದ್ರಪ್ಪ ಅನ್ನುವಂಥದ್ದು ಸರಿಯಾದ ಉತ್ತರ. ನಮಗೆ ಕೀ ಆನ್ಸರ್ಗಳನ್ನು ಕೂಡ ಗೌತಮಿ ಅವರೇ ಕಳಿಸಿಕೊಟ್ಟಿರುವಂಥದ್ದು. ಧನ್ಯವಾದಗಳು ಗೌತಮಿ ಅವರಿಗೆ. ಗಾಡ್ ಬ್ಲೆಸ್ ಯು ಮೈ ಡಿಯರ್. ಆಯಿತಾ? ಚೆನ್ನಾಗಿ ಓದಿ, ಒಳ್ಳೆಯವರಾಗಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಯಾರಿಗೆಲ್ಲ ಇಂಗ್ಲೀಷ್ ಎಕ್ಸಾಮ್ ಆಗಿಲ್ವೋ ಅಂತಹ ವಿದ್ಯಾರ್ಥಿಗಳು ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ ವಿತ್ ಆನ್ಸರು ಲಿಂಕನ್ನು ಕೊಟ್ಟಿರ್ತೇನೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ. ಜೊತೆಗೆ ವಿದ್ಯಾರ್ಥಿಗಳೇ, ಆಯಿತಾ, ಗ್ರಾಮರಿನ ಲಿಂಕನ್ನು ಕೊಟ್ಟಿರ್ತೇನೆ ನಿಮ್ಮ ಯೂನಿಟ್ ಟೆಸ್ಟ್ 1ಗೆ ಬರುವಂಥದ್ದು ಹಾಗೂ ಆ್ಯನ್ಯುವಲ್ ಎಕ್ಸಾಮಿಗೆ. ಈಗ ಡ್ಯಾಶ್ ಕೆಂಪು ಪೆಟ್ಟಿಗೆ ಸೇರಿದ ಪ್ರಾಣಿ ಅಂತ ಇದೆ. ಸಿಂಹ ಬಾಲದ ಕೋತಿ ಅಂತ. ಇದು ಹಾಸನ ಜಿಲ್ಲೆಯಲ್ಲೂ ಬಂತು, ಚಿಕ್ಕಬಳ್ಳಾಪುರದಲ್ಲೂ ಇದೆ, ದಾವಣಗೆರೆಯಲ್ಲೂ ಬಂತು, ಹೌದಲ್ವಾ? ಬಹಳ ಪ್ರಶ್ನೆ ಪತ್ರಿಕೆ ಬೆಂಗಳೂರು ಬಂತು. ಈ ರೀತಿಯಾಗಿ ಬನ್ನಿ. ಬಸವಣ್ಣ, ನಾನು ಅವತ್ತಿಂದ ಹೇಳ್ತಾ ಇದ್ದೆ ನಿಮಗೆ, ಕೂಡಲ ಸಂಗಮ ದೇವ ಬಸವಣ್ಣ. ಏನದು? ಅಂಕಿತನಾಮ ಅಂತ. ಕದಡಿದ ಸಲೀಲಂ ತಿಳಿ ಒಂದದೇ ಅಂತ ಇದೆ. ಅದು ಅದಕ್ಕೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ ನಾಗಚಂದ್ರ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕುಮಾರವ್ಯಾಸ ಅಂತ ಇದೆ. ಇನ್ನೂ ಹುಟ್ಟದೆ ಇರಲಿ ನಾರಿ ಅಂತ ಇರುವಂಥದ್ದು ಸರಿಯಾದ ಉತ್ತರ. ನೋಡಿ ವಿದ್ಯಾರ್ಥಿಗಳೇ, ಏನಾದರೂ ಆನ್ಸರ್ ನಾವು ತಪ್ಪು ಹೇಳಿದರೆ ತಾವುಗಳು ಕಮೆಂಟ್ ಮುಖಾಂತರ ಸರಿಪಡಿಸಬಹುದಾಗಿದೆ. ನಾನು ಒಬ್ಬ ಮನುಷ್ಯ, ತಪ್ಪಾಗುವುದುಂಟು, ಆದರೆ ವಿ ಟ್ರೈ ಅವರ್ ಲೆವೆಲ್ ಬೆಸ್ಟ್ ಟು ಗೆಟ್ ದಿ ರೈಟ್ ಪರ್ಫೆಕ್ಟ್ ಆನ್ಸರ್. ಆಯಿತಾ? ಹಾಗಾಗಿ ವಿದ್ಯಾರ್ಥಿಗಳೇ, ದಯವಿಟ್ಟು ನನ್ನ ಮಾತನ್ನು ಕೇಳಿ. ಯಾರಿಗೆಲ್ಲ ಇದಿದೆಯೋ ಏನಂತೀರ ತಾವುಗಳು, ಯಾರಿಗೆಲ್ಲ ಇಂಗ್ಲೀಷ್ ಎಕ್ಸಾಮ್ ಆಗಿಲ್ವೋ ಅಂಥ ವಿದ್ಯಾರ್ಥಿಗಳು ದಯವಿಟ್ಟು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುವಂತಹ ಲಿಂಕ್ಗಳನ್ನು ಯುಟಿಲೈಸ್ ಮಾಡಿಕೊಳ್ಳಿ. ಈ ಸಾರ ಕ್ವಶನ್ ಪೇಪರ್ ಬ್ಲರ್ ಇದೆ, ಹಾಗಿದೆ ಹೀಗಿದೆ ಅಂತ ಮಾತ್ರ ಹೇಳಬೇಡಿ. ಕಳಿಸಿಕೊಟ್ಟಿರುವಂಥದ್ದೇ ಗ್ರೇಟು. ನಿಮಗೆ ನಾನು ಹೇಳ್ತಿರುವಂಥದ್ದು ಆದಷ್ಟು ಸಮಾಧಾನದಿಂದ 5 ನಿಮಿಷ ತಗೋಬೋದ್ರಿ ಅಷ್ಟೇ. ಸ್ವಲ್ಪ ಕ್ಲಿಯರಾಗಿ ಫೋಟೋ ತೆಗೆದು ನಮಗೆ ಮೇಲ್ ಮಾಡಲಿಕ್ಕೆ ಮತ್ತೇನೂ ಇಲ್ಲ. ಕಸದಲ್ಲಿ ರಸವನ್ನು ಮಾಡ್ತಾಯಿದ್ದೀವಿ. ನಮ್ಮ ಯೂಟ್ಯೂಬ್ ಚಾನಲ್ ಏನು ಅಂದರೆ ತಾವುಗಳು ಎಕ್ಸಾಮ್ ಆದಮೇಲೆ ಅದನ್ನು ಮಡಚಿ ಒಗಿತಾ ಇದ್ದೀರಾ, ನಾವು ಅದನ್ನು ಯುಟಿಲೈಸ್ ಮಾಡ್ತಾಯಿದ್ವಿ. ಅದು ನೀವೇ ಕೊಟ್ಟಿದ್ದು ಕಸದಲ್ಲಿ ರಸ ಅಂತ. ಸ್ವಚ್ಛ ಭಾರತ್ ಎಲೆಕ್ಟ್ರಾನಿಕ್, ಆಯಿತಾ, ಗೆಜೆಟ್. ಇದನ್ನು ನಾವು ಸ್ಮಾರ್ಟ್ ಭಾರತ್ ಅಂತ ಕರಿತೀವಿ. ಧನ್ಯವಾದಗಳು. ಈಗ ಗ್ರಾಮರ್ ಪಾರ್ಟನ್ನು ನೋಡೋಣ ಏನೆಲ್ಲ ಇದೆ ಅಂತ. ಸ್ವಲ್ಪ
ಫಾಸ್ಟಾಗಿ ನಾನು ಸ್ಕ್ರೋಲ್ ಮಾಡಿದೆ, ಕ್ಷಮಿಸಬೇಕು. ಪ್ರಶ್ನೆಗಳು ಬೇಕಾದವರು ತಾವುಗಳು ಇದನ್ನು ಮಾಡ್ಕೊಳ್ಳಿ ಆಯಿತಾ. ಕೆಳಗಿನ ಯಾವುದಾದ್ರೂ ಎರಡಕ್ಕೆ ಸೂಚನೆ ಗುಣವಾಗಿ ಉತ್ತರಿಸಿ ಅಂತ ಇದೆ. ಈಗ ಗ್ರಾಮರ್ ಪಾಠನ ನೋಡ್ತಾ ಹೋಗೋಣ ಬನ್ನಿ, ಏನೆಲ್ಲ ಕೊಟ್ಟಿದ್ರು ಅಂತ. ಪದಗಳು ನಾನಾರ್ಥಕ ಪದವನ್ನು ಬರೀರಿ. ಕರ ಅಂತ ಹೇಳಿದರೆ ಟ್ಯಾಕ್ಸ್ ಅಂತ, ತೆರಿಗೆ ಅಂತ, ಸೊಂಕ ಅಂತ ಆಯಿತಾ. ನೆಕ್ಸ್ಟ್ ಮತ್ತೇನು, ಕೈ ಅಥವಾ ಹಸ್ತ ಅಂತ ಯಾವುದು ಹೇಳಿ ನೋಡೋಣ. ಕಳೆ ಅಂತ ಹೇಳಿದರೆ ಆಯಿತಾ, ಹಸ್ತ ಅಥವಾ ಹೌದಾ ಅಲ್ಲ, ಕಳೆ ಅಂತ ಹೇಳಿದರೆ ಕಳೆಯುವುದು ಆಯಿತಾ. ನೋಡಿ, ಕರ ಅಂದರೆ 4 ವರ್ಡ್, ಅದರಲ್ಲಿ ಯಾವುದಾದ್ರೂ ಬರ್ಕೊಳ್ಳಿ ನೀವು. ಕರ ಅಂತ ಹೇಳಿದರೆ ತೆರಿಗೆನೂ ಬರುತ್ತೆ, ಸೊಂಕ ಬರುತ್ತೆ, ಕೈ ಬರುತ್ತೆ, ಹಸ್ತ ಬರುತ್ತೆ, ಯಾವುದಾದ್ರೂ ಬರೀರಿ. ಗುರು ಅಂತ ಇದೆ. ಗುರು ಅಂದರೆ ಒಂದು ಏನದು ಪ್ಲ್ಯಾನೆಟಿನ ಹೆಸರು ಕೂಡ ಹೌದು, ಗ್ರಹ ಅಂತಲೂ ಬರಿಬೋದು, ಅಥವಾ ಶಿಕ್ಷಕರು ಅಂತಲೂ ಬರಿಬೋದು ಆಯಿತಾ. ಗುರು ಅಂದರೆ ಅದನ್ನು ವಾರ ಅಂತಲೂ ಕೂಡ ಕರಿತೀವಿ, ಗೊತ್ತಿರಬೇಕು. ನಂತರದಲ್ಲಿ ಕಳೆ ಅಂತ ಇದೆ. ಕಳೆ ಅಂದರೆ ಕಳೆಯುವುದು ಅಥವಾ ಕಸ ಅಂತಲೂ ಕೂಡ ಹೇಳ್ತೀವಿ. ಕಳೆ ಎಲ್ಲ ಒಗಿರಿ ಅನ್ನಲ್ವಾ ಗದ್ದೆಗಳಲ್ಲಿ, ಹಾಗೆ. 2 ಪದಗಳಿಗೆ ಗುಣವಾಚಕಗಳನ್ನು ಬರೆಯಿರಿ. ಈಗ ತಾನೇ ಕಲಿಸಿದ್ದೆ ನಿಮಗೆ ಇದು ನೋಡಿ. ಭೀಮ ಹೇಗಿದ್ದಾನೆ? ಕಲಿ ಅಂತ. ಹಸಿರು ಕಂಬಳಿ ಯಾವ ಕಲರ್ ಇದೆ? ಹಸಿರು, ಅದೇ ಆನ್ಸರ್ ಇಲ್ಲಿ. ನೆಕ್ಸ್ಟ್ ಶುದ್ಧ ನೀರು ಹೇಗಿದೆ? ಶುದ್ಧವಾಗಿದೆ. ಶುದ್ಧ ಅನ್ನುವಂಥದ್ದೇ ಆನ್ಸರ್ ನಿಮಗೆ ಆಯಿತಾ. 2 ಪದಗಳಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಹೆಸರಿಸಿ ಅಂತ ಇದೆ ನೋಡಿ. ಒಳ್ ಅಂತ ಇದೆ, ಸಪ್ತಮಿ ವಿಭಕ್ತಿ ಅಂತ. ಜಾಡನ್ನು ಅನ್ನು ಅಂದರೆ ದ್ವಿತೀಯ ವಿಭಕ್ತಿ ಅಂತ. ಇಗೆ ನೋಡಿ, ನಿಗೆ ಈಗೆ ಅಂತ ಬಂದರೆ ಚತುರ್ಥಿ ವಿಭಕ್ತಿ ಅನ್ನುವಂಥದ್ದು ಮರೆಯಬಾರದು. ನಂತರದಲ್ಲಿ ಇಲ್ಲಿ ಪ್ರಬಂಧವನ್ನು ಕೊಟ್ಟಿದ್ದರು, ಬಹಳ ಈಸಿಯಾಗಿತ್ತು ಸರ್. ಎಲ್ಲ ಕ್ವಶನ್ ಪೇಪರು ಈಸಿಯಾಗಿರುತ್ತೆ, ನೀವು ಓದಲಿಲ್ಲ ಅಂದರೆ ಕಷ್ಟ ಆಗತ್ತೆ, ಹೌದಲ್ಲೇನ್ರಿ? ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಗೌತಮಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಇವರು ಪದವಿ ಪೂರ್ವ ಕಾಲೇಜಲ್ಲಿ ತಮ್ಮ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ. ಧನ್ಯವಾದಗಳು. ಚಿಕ್ಕಬಳ್ಳಾಪುರ ಚಿಂತಾಮಣಿಯ ಪೇಪರ್ ಆಗಿರುತ್ತೆ.